ವಿರಾಮದ ನಂತರ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಬ್ರಹ್ಮ ಪುರಾಣದ ಕಥೆಯೊಂದನ್ನು ಗುರುಜಿ ಹೇಳ್ತಾ ಇದ್ರು. ಬನ್ನಿ ಇನ್ನಷ್ಟು ವಿಶೇಷ ವಿಚಾರಗಳನ್ನು ತಿಳಿಯೋಣ. ಗುರುಜಿ, ತಾವಾಗಲೇ ಹೇಳ್ತಾ ಇದ್ರಿ ಬ್ರಹ್ಮ ಪುರಾಣದಲ್ಲಿ ನಾರದ ಮುನಿ ಹೇಳ್ತಾ ಇರುವಂಥ ಕಥೆಯನ್ನು, ಅದರ ಭಾಗವನ್ನು ಮುಂದುವರಿಸಿ. ನೋಡಿ, ನಾರಾಯಣ ನಾರಾಯಣ ಅಂಥೇಳಿ ನಾರದ ಮಹಾಮುನಿಗಳು ಏನು ವಿಶೇಷ ಅಂದರೆ, ಪ್ರತಿಯೊಬ್ಬರ ಜೀವನದಲ್ಲೂ ನಾರದ ಮಹಾಮುನಿ ಬಂದು ಹೋಗ್ತಾರಂತೆ. ಫಾರ್ ಎಕ್ಸಾಂಪಲ್, ಯಾರ್ದಾದ್ರೂ ಒಬ್ಬರು ಮನೆಗೆ ಹೋದಾಗ ನೋಡ್ರಿ, ಅವ್ರು ಬಂದು ಹೋದರು, ಅದು ಯಾವತ್ತೋ ಗೊತ್ತಿಲ್ಲ, ಆವತ್ತಿಂದ ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡ್ದಂಗೆ ಆಗೋಯ್ತು, ಅದು ಏನು ಹೇಳ್ಬಿಟ್ಟೋದ್ರೋ ಗೊತ್ತಿಲ್ಲಪ್ಪ ನಾವು ಇಲ್ದಿದ್ದಾಗ ಅಂತ ಅವ್ರು ಅನ್ಕೊತಾರೆ. ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಓಂ ಶ್ರೀ ನಾರದಾಯ ನಮಃ ಅಂತ ಹೇಳ್ಕೊಂಬಿಡ್ಬೇಕು ನೀವು. ಯಾಕೆಂದರೆ ಭಗವಂತ ನಾರದ ಸ್ವತಃ ಯಾರ್ದಾದ್ರೂ ಮುಖಾಂತರ ಮನೆಗಳಲ್ಲಿ ಬಂದು ಹೋಗ್ತಾನಂತೆ. ಯಾವ ರೂಪದಲ್ಲಾದರೂ ನಿಮ್ಮ ಕಾಲಚಕ್ರವನ್ನು ತಿರುಗಿಸೋಕ್ಕೆ ಅಲ್ಲಿರ್ತಕ್ಕಂಥ ಕಾಲವನ್ನು ಹೆಂಗಸರ ಮುಖಾಂತರನೋ, ಪುಟ್ಟ ಮಕ್ಕಳ ಮುಖಾಂತರನೋ, ವಯಸ್ಸಾದವ್ರ ಮುಖಾಂತರನೋ, ಗಂಡಸರ ಮುಖಾಂತರನೋ, ಯಾರೋ ದೂರದ ನೆಂಟರ ಮುಖಾಂತರನೋ ಗೊತ್ತಿಲ್ಲ, ಆ ಸ್ವರೂಪದಲ್ಲಿ ಅವರಿಗೆ ಆ ಬುದ್ಧಿ ಕೊಟ್ಟು ನಾರದ ಪ್ರವೇಶ ಮಾಡ್ತಾನೆ ಮನೆ ಸಂಸಾರಕ್ಕೆ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಆ ಸಂಸಾರ ಅಂದರೆ ಸಂ ಇತಿ ಸಾರ, ಜೀವನದ ಸಾರವನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥವನು ನಾರದ ಮಹಾಮುನಿ. ಅದೇ ಇಡೀ ಜಗತ್ತಲ್ಲಿ ಲೋಕ ಕಲ್ಯಾಣ ಮಾಡೋದೇ ನಾರದ ಮಹಾಮುನಿಗಳು. ಹಾಗೆ ನಾರದ ಮಹಾಮುನಿಗಳು ಬಂದು ಕೇಳ್ತಾರೆ, ಪರಮಾತ್ಮ ನೀನೇನೋ ಗಣಪತಿಗೇನೋ ಕೊಟ್ಬಿಟ್ಟೆ, ಗಣಪತಿ ಏನೋ ಇವನು ಕೊಟ್ಬಿಟ್ಟ, ಆದರೆ ಗಣಪತಿ ಷರತ್ತೊಂದು ಹಾಕಿದ್ದಾರೆ, ಏನು ನೋಡಿ ಕೇಳೋಣ ಅಂತ. ಆವಾಗ ಗಣಪತಿ ಭಾಳ ಬುದ್ಧಿವಂತ ನೋಡಿ, ಅದಕ್ಕೆ ಇಡೀ ಜಗತ್ತಲ್ಲಿ ಅವನತ್ತು ಬುದ್ಧಿಶಾಲಿ ಸಿದ್ಧಿ ಬುದ್ಧಿ ಎರಡೂ ಇಟ್ಕೊಂಡಿರೋನು ಕೇವಲ ಮಹಾಗಣಪತಿ ಒಬ್ಬನೇ. ಅದಕ್ಕೋಸ್ಕರ ನೀವೆಲ್ಲ ಏನು ಅಂದರೆ ಮಹಾಗಣಪತಿಯ ಸ್ಮರಣೆಯನ್ನು ಮಕ್ಕಳ ಕೈಲಿ ಆದಷ್ಟು ಮಾಡ್ತಾ ಇರಬೇಕು, ತಲೆಯನ್ನು ಮೊಟುಕಿಸ್ತಾ ಇರಬೇಕು, ಬಸ್ಕಿಯನ್ನು 21 ಸಲ ಹಾಕಿಸ್ತಾ ಇರಬೇಕು. ಆಗ ಪರಿವರ್ತನಾ ಸ್ವರೂಪಕ್ಕೆ ಏನು ನಾವು ತೈಸ್ ಅಂತ ಕರಿತೀವಿ, ಮೀನು ಕಂಡ ಅಂತ ಕರಿತೀವಿ, ವಿಶೇಷವಾಗಿ ತೊಡೆ ಮತ್ತು ಮೀನು ಕಂಡದ ನರಗಳಿದೆ, ನೇರವಾಗಿ ಇಲ್ಲಿ ಇರತಕ್ಕಂಥ ಈ ಮೆದುಳುಗಳಿದೆಯಲ್ಲ, ಈ ಭಾಗ ನಾವೇನು ಮೊಟಕೊಂತೀವಿ ಅಲ್ಲಿಗೆ ಕನೆಕ್ಷನ್, ಆ ಫಸ್ಟ್ ಕ್ಲಾಸ್ ಕನೆಕ್ಷನ್ ಇರೋದ್ರಿಂದನೇ ಎಷ್ಟೋ ಜನಕ್ಕೆ ಗಣಪತಿಗೆ ಭೂತಗಣಗಳು ಕೇಳ್ಕೊತಾರೆ. ನಮಗೂ ಆಶೀರ್ವಾದ ಮಾಡಬೇಕಾದ್ರೆ ಏನು ಮಾಡಬೇಕು ಗಣಪತಿ ಅಂದಾಗ, ಆವಾಗ ನೀವು ಬಸ್ಕಿ ಹಾಕಿ ಮೊಟಕ್ಕೊಳ್ಳಿ, ನಿಮಗೂ ಆಶೀರ್ವಚನ ಮಾಡ್ತೀನಿ ಅಂತ. ಅವತ್ತಿಂದ ಮಾನವ ಜನ್ಮದಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾರು ತಲೆಯನ್ನು ಮೊಟಕಿ ಮಹಾಗಣಪತಿಯನ್ನು ಸ್ಮರಣೆ ಮಾಡ್ಕೊತಾನೆ ಸರ್ವ ಕಾರ್ಯ ಸಿದ್ಧಿ ಆಗುತ್ತೆ. ಅದಕ್ಕೆ ನೀವು ಆ ಬುದ್ಧಿನ ಪ್ರಜ್ಞೆಯನ್ನು ಜ್ಞಾಪಕ ಶಕ್ತಿಯನ್ನು ಇಟ್ಕೋಬೇಕಾದ್ರೆ ಗಣಪತಿ. ಅದಕ್ಕೆ ಅವನು ಹೇಳ್ತಾನೆ, ಎಲ್ಲ ದೇವಾಲಯಗಳು ಸುಬ್ರಹ್ಮಣ್ಯ ಕೊಟ್ಬಿಡಿ, ಭಾಳ ಸಂತೋಷ, ಆದರೆ ಒಂದು ಷರತ್ತು ಅಂದರೆ ಎಲ್ಲ ದೇವಾಲಯಗಳಲ್ಲೂ ಒಂದು ಗುಡಿಯನ್ನು ಕೊಡಿ ಅಂತ. ಅದಕ್ಕೆ ನೋಡಿ, ಎಂಥ ದೊಡ್ಡ ದೇವಾಲಯ ದೇವಸ್ಥಾನವಾಗಲಿ ಪುಟ್ಟ ಒಂದು ಗುಡಿ ಮಹಾಗಣಪತಿಗೆ. ಅದಕ್ಕೆ ಉಚ್ಚಿಷ್ಟ ಮಹಾಗಣಪತಿ ಕ್ಷೇತ್ರ ತಿರುಚಿನಲ್ಲಿ ಇಡೀ ಜಗತ್ತಲ್ಲಿ ಎತ್ತರ ಸ್ಥಾನದಲ್ಲಿರ್ತಕ್ಕಂಥ ಕೇವಲ ಮಹಾಗಣಪತಿ ದೇವಸ್ಥಾನವೇ ಇಡೀ ಜಗತ್ತಲ್ಲಿ ತಿರುಚಿನಲ್ಲಿ ಉಚ್ಚಪಿಳ್ಳಿಯಾರ್. ಅದಕ್ಕೋಸ್ಕರ ತಿರುಚನಾಪಳ್ಳಿಯಲ್ಲಿ ಉಚ್ಚಪಿಳ್ಳಿಯಾರ್ ಎಷ್ಟು ವಿಶೇಷ ಅಂದರೆ, ಎಷ್ಟೇ ದೂರ ಹೋಗಿ, ಎಲ್ಲೇ ದೂರ ಹೋಗಿ, ಎಷ್ಟು ಮೇಲಕ್ಕೆ ಹೋಗಿ ನೋಡಿದ್ರೆ ಏನು ದೊಡ್ಡ ಗಣಪತಿ ಇರ್ಬೋದಪ್ಪ, ಇಷ್ಟು ಮೇಲೆ ಹತ್ಕೊಂಬಂದಿದ್ದೀವಿ ಅಂದರೆ ಒಂದು ಪುಟ್ಟ ಗುಡದಲ್ಲಿ ಹಾಕ್ಬಿಟ್ಟಾಣಿರ್ತಾನೆ. ಆವತ್ತಿಂದ ಇವತ್ತರೆಗೂ ಸುಬ್ರಹ್ಮಣ್ಯನಿಗೆ 6 ದೇವಾಲಯಗಳು, ಅರಿಷಡ್ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಆ ಅರಿಷಡ್ವರ್ಗಗಳಿಗೆ ತಿರುಪರಕೊಂಡ್ರಂ, ತಿರುಚಂದೂರು, ಪಳನಿ, ಸ್ವಾಮಿಮಲೈ, ತಿರ್ತಣಿ, ಪಲಮುದರ ಚೋಲೆ ಅಂತ ದೇವಸ್ಥಾನಗಳು. ಆ ದೇವಾಲಯಗಳಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಒಂದು ಪುಟ್ಟ ಗುಡಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ, ಬೆಂಗಳೂರಲ್ಲಿ ದೊಡ್ಡ ಇಸ್ಕಾನ್ ಅಂದಿರಲ್ಲ, ಆ ಇಸ್ಕಾನ್ ದೇವಾಲಯ ಅಲ್ಲ, ದೇವಸ್ಥಾನ. ಅಲ್ಸೂರಲ್ಲಿ ಸೋಮೇಶ್ವರನ ದೇವಸ್ಥಾನ ಇದೆ, ಅದು ದೇವಸ್ಥಾನವಲ್ಲ, ದೇವಾಲಯ. ಯಾವತ್ತೂ ಒಂದು ದೇವಾಲಯಕ್ಕೆ ರಾಜಗೋಪುರ, ಗರುಡಗಂಬ, ಪ್ರಾಕಾರ, ಅರ್ಧಮಂಟಪ, ಯಾಗಶಾಲೆ, ಮಧ್ಯಗೋಪುರ, ವಿಮಾನ ಗೋಪುರ, ವಿಶೇಷವಾಗಿ ಪ್ರಾಕಾರದಲ್ಲಿ ಅಧಿದೇವತೆಗಳು, ಪ್ರತಿ ಅಧಿದೇವತೆಗಳು ವಾಹನದ ಸಮೇತ, ಬಲಿಪೀಠದ ಸಮೇತ ಇಷ್ಟೂ ಇದ್ದರೆ ದೇವಾಲಯ. ಗುಡಿ ಅಂದರೆ ಪುಟ್ಟದಾಗಿರ್ತಕ್ಕಂಥ ಒಂದು ಸಣ್ಣ ಪುಟ್ಟದಲ್ಲಿರ್ತಕ್ಕಂಥ ಒಂದೊಂದು ಮೂಲೆಯಲ್ಲಿ ಅದು ಗುಡಿ. ರೋಡಲ್ಲೂ ಬೀದಿಲಿ ಕಟ್ಟಿದ್ದೀರಿ ನೋಡಿ, ಗುಡಿಗಳು ಮಾಡಿ ಇಟ್ಕೊಂಬಿಟ್ಟು. ಅದಕ್ಕೆ ಹೇಳೋದು, ಯಾವತ್ತಂದರೆ ಸ್ಥಾನ ಮಾನ ಗೌರವ ಅಂದರೆ ದೇವರಿಗೆ ಅಂತ ತನ್ನದೇ ಆಗಿರುತ್ತೆ. ಯಾವುದೋ ಒಂದು ಮೋರಿ ಮೇಲೆ ಇರ್ತಕ್ಕಂಥ ಕಟ್ಟೆನಲ್ಲೋ, ಬಂದಿರತಕ್ಕಂಥ ಅರಳಿ ಮರ ಪಕ್ಕದಲ್ಲೋ ದೊಡ್ಡ ಚರಂಡಿ ಹರಿತಾ ಇರಬೇಕಾದ್ರೆ, ಅಥವಾ ರೋಡ್ ಬದಿಯಲ್ಲಿರ್ತಕ್ಕಂಥ ಯಾವುದೋ ಒಂದು ಜಾಗದಲ್ಲಿ ಒಂದು ಬಾವುಟ ಇದ್ದರೆ ಬಾವುಟದಲ್ಲಿ ಗಣಪತಿ ಮಾಡಿ ಅಲ್ಲೂ ವಿಶೇಷವಾಗಿ ಗಣಪತಿಗೆ ಒಂದು ಸ್ಥಾನ ಮಾನ ಗೌರವ. ಇವತ್ತು ಜನಗಳು ಓಡಾಡೋಕ್ಕೆ ಸಾಧ್ಯವಿಲ್ಲ, ಅಲ್ಲಿ ಇಲ್ಲಿ ದೇವಸ್ಥಾನ ಮಾಡಿರ್ತೀರ, ಯಾವುದೇ ಸೌಕರ್ಯಗಳು ಮಾಡೋದಲ್ಲದೆ ಇವತ್ತೇನಾಗುತ್ತೆ, ಎಷ್ಟೋ ಜನ ನೀವುಗಳು ಮಾಡಿರ್ತಕ್ಕಂಥ ತಪ್ಪುಗಳಲ್ಲಿ ಇವತ್ತಿನ ದಿವಸ ಗಣಪತಿಗೆ ಸ್ಥಾನ ಮಾನ ಗೌರವ ಅಂದರೆ ರಾತ್ರೋರಾತ್ರಿ ದೇವ್ರು ಇಟ್ಬಿಡ್ರಿ, ಬೆಳಗ್ಗೆ ನೋಡ್ಕೊಳ್ಳೋಣ ಜಗಳ ಆದಾಗ ಅಂತ ಹೇಳಿ ಶುರು ಮಾಡಿಕೊಂಡು ಒಂದು ದೊಡ್ಡ ಗೊಂದಲ ಎಬ್ಸಿ ಅಲ್ಲೊಂದು ಸಂಸ್ಥೆ ಮಾಡಿ ನೀವತ್ತು ಮಾಡಿಟ್ಟಿದ್ರೆ. ಅದಕ್ಕೆ ಹೇಳೋದು, ಎಲ್ಲಂದರೆ ಅಲ್ಲಿ ಭಗವಂತ ಬರಲ್ಲ, ಎಲ್ಲಂದರೆ ಅಲ್ಲಿ ಸಾನ್ನಿಧ್ಯ ಇರಲ್ಲ, ತನ್ನದೇ ಆದ ಒಂದು ಸಾನ್ನಿಧ್ಯ ಇರುತ್ತೆ. ಯಾತಕ್ಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ದೇವಾಲಯ ಅಂದರೆ ಏನು ಅಂತ ತಿಳ್ಕೊಬೇಕು ನೀವು. ದೇಗುಲ ಅಂತಕ್ಕಂಥ ವಿಚಾರದಲ್ಲಿ ದೇವಾಲಯದಲ್ಲಿ ಒಂದು ದೇವಸ್ಥಾನವನ್ನು ಇಡ್ಬೋದು, ಆ ದೇವಸ್ಥಾನದಲ್ಲಿ ಒಂದು ಪುಟ್ಟ ಗುಡಿ ಇರ್ಬೋದು. ಯಾತಕ್ಕೆ ಇದನ್ನು ಅಂದರೆ, ನಾವೀಗ ದೇವಾಲಯ ಪ್ರದೇಶಕ್ಕೂ ಹೋಗೋಣ. ಒಳಗಡೆ ಭಾಗದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಈ ಗರ್ಭಗುಡಿ ಇದೆಯಲ್ಲ, ಮುಖ ಬಂದು ಯಾವತ್ತೂ ಗರ್ಭಗುಡಿ
ಮನುಷ್ಯನ ದೇಹವೇ ದೇಗುಲ ಅಂತ ಹೇಳ್ತಿದ್ರು ಹಿರಿಯರು. ದೇವಾಲಯದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮನಸ್ಸೇ ಬೃಂದಾವನ, ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರು. ಅದಕ್ಕೆ ಆ ದೇವಾಲಯದಲ್ಲಿ ಬೃಂದಾವನ ಅಂತ ಒಳಗಡೆ ಇರತಕ್ಕಂಥ ವಕ್ಷಸ್ಥಳ ಏನು ಪ್ರತಿಯೊಬ್ಬರ ಹೃದಯ ಇರ್ತೋ ಅಲ್ಲೇ ಭಗವಂತ ವಾಸವಾಗಿರ್ತಾನೆ. ನೀವು ಒಳ್ಳೆ ಬುದ್ಧಿ ಇಟ್ಕೊಂಡ್ರೆ ಅಲ್ಲೇ ಕೂತಿರ್ತಾನೆ. ಇಲ್ಲದಿದ್ದರೆ ಗರುಡ ಪಕ್ಷಿನ ಕರೆದು ಆಂಜನೇಯ ಬಾ ಹೊರಡೋಣ, ಸಾಕಿ ದರಿದ್ರ ದೇಹ, ಇಂಥ ಪಾಪಿಷ್ಟಿನ ದೇಹದಲ್ಲಿ ನಾವು ಯಾಕಿರಬೇಕು ಅಂತ ಹೊರಡ್ತಾನೆ. ರಾಕ್ಷಸರು ಒಳಗಡೆ ವಕ್ರಿಸ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಬ್ಯಾಡ್ ಟೈಮ್. ಅದೇ ಒಳ್ಳೆ ತತ್ವ ಅಂದರೆ ನೀವೆಲ್ಲೇ ಕೂತಿದ್ರು, ಏನು ಟೀಕೆ ಟಿಪ್ಪಣಿ ಏನು ಮಾಡಿದ್ರು ಭಗವಂತ ಒಳ್ಳೆ ಸ್ಥಾನ ಮಾನ ಗೌರವ ಹಾಗೆ ಎತ್ತರಿಸ್ತಾ ಹೋಗ್ತಾನೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಆ ಶುಕ್ರ ದೇವಗುರು ಅಸುರಗುರು. ಅದಕ್ಕೆ ಶುಕ್ರಾಚಾರ್ಯ ಬರ್ತಾರೋ ಬೃಹಸ್ಪತಿ ಬರ್ತಾರೋ ನೀವು ಆರಿಸ್ಕೋಬೇಕು. ಶುಕ್ರಾಚಾರ್ಯರು ರಾಕ್ಷಸರಿಗೆಲ್ಲ ಗುರುವಾಗಿರ್ತಕ್ಕಂಥವ್ರು, ಅವ್ರು ಕೆಟ್ಟವರು ಅಂತಲ್ಲ, ಆದರೆ ಕೆಟ್ಟದನ್ನ ಪ್ರಚೋದನೆ ಮಾಡಿರ್ತಕ್ಕಂಥ ಶುಕ್ರ ವಿಶೇಷ. ಅದಕ್ಕೆ ಧನ ಬಂದಾಗ ದುಡ್ಡು ಬಂದಾಗ ಮದ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ. ಆದರೂ ಹಳೆಯದನ್ನು ಮರಿಬಾರ್ದು, ನಡ್ಕೊಂಡು ಹೋಗ್ತಾ ಇದ್ವಿ ಅಂತ. ನಾನು ಹಳೆಯ ಕಾಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ರೋಡಲ್ಲಿ, ಯಾರೂ ಕೇರೆ ಮಾಡ್ತಿರಲಿಲ್ಲ. ಇವತ್ತು ಸ್ಥಾನಮಾನ ಗೌರವ ಬಂದಾಗ ಅಯ್ಯೋ ಬಂದುಬಿಟ್ರಿ, ಫಸ್ಟ್ ಕ್ಲಾಸಾಗಿ ಬಂದುಬಿಟ್ರಿ, ಇನ್ನು ಹೊಟ್ಟೆ ಕಿಚ್ಚಲಿ. ಇವತ್ತು ಎಲ್ಲ ಮಾಧ್ಯಮದಲ್ಲಿ ಕುಕ್ಕರಿಸ್ಕೊಂಡು ಬೇರೆ ಹೆಸರೇ ಇಲ್ಲ. ಬ್ರಹ್ಮಾಂಡ ಗುರುಗಳು ಹಿಂಗೆ ಮಾಡಿದ್ರಂತೆ, ಯಾಕಂದರೆ ನಮ್ಮ ಹೆಸರಲ್ಲಿ ಅವ್ರದ್ದು ಬೇಳೆ ಬೇಯಬೇಕಲ್ಲ ಕರ್ಮ. ಅದಕ್ಕೆ ಬೇರೆ ಇನ್ನೇನು ಮಾಡ್ತೀರಾ, ಏನೂ ಮಾಡೋಕ್ಕಲ್ಲ. ಪೇಪರ್ನವ್ರು ನೋಡಿ, ಮಾಧ್ಯಮ ಟಿ ವಿಗಳವ್ರು ನೋಡಿ, ಬೇರೆ ಕೆಲಸವಿಲ್ಲ, ಏನು ಮಾಡ್ತಾರೆ ಟೀಕೆ ಟಿಪ್ಪಣಿಗಳು. ಇವ್ರನ್ನೆಲ್ಲ ನಾನು ಯಾವತ್ತಾದರೂ ಮಾತಾಡಿದ್ದೀನ, ಯಾವತ್ತಾದರೂ ತಲೆ ಕೆಡಿಸ್ಕೊಂಡಿದ್ದೀನ? ನಾನಾಯಿತು ಭಗವತಿ ಆಯಿತು, ಯಾವನು ಏನೇ ಹೇಳ್ಕೊಂಡು ಹೋಗಲಿ, ಭಗವತಿ ಕೃಪಾ ಕಟಾಕ್ಷದಲ್ಲಿ ಬದುಕಿದ್ದೀವಿ, ಸಾಯೋವರೆಗೂ ಭಗವತಿ ಕೃಪಾ ಕಟಾಕ್ಷದಲ್ಲಿ ಇರ್ತೀವಿ. ಜಾಗ ದಾರಿಯನ್ನು ನಿಮಗೆ ತೋರಿಸ್ತಾನೆ ಹೋಗ್ತೀವಿ. ಯಾಕೆಂದರೆ ಮನಸ್ಸಲ್ಲಿ ಕಲ್ಮಶ ಇಲ್ಲ. ಇವ್ರ ಥರ ಹುಳುಕ್ ಮುನ್ಸುಗಳು, ಬೇರೆಯವ್ರ ಥರ ಆಡ್ಕೊಂಡು ಮಾಡ್ಕೊಳ್ತಕ್ಕಂಥ ವಿಚಾರಗಳು. ಅದರಿಂದ ಯಾವತ್ತೂ ತಿಳ್ಕೊಳ್ಳಿ, ದೇವಾಲಯದಲ್ಲಿ ತಲೆಯ ಶಿರಸ್ಸು ಅಂತ ಇಟ್ಕೊಳ್ಳಿ. ಶಿರಸ್ಸು ಗರ್ಭಗೃಹ. ಆ ಗರ್ಭಗೃಹದಲ್ಲಿ ಸ್ವತಃ ಗಂಡ ದೇವರಾದರೆ ಒಳಭಾಗದಲ್ಲಿ ಗಂಡ ದೇವರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಇರತಕ್ಕಂಥದ್ದು ಹೃದಯ ಅಂತಕ್ಕಂಥ ಎದಭಾಗ. ಅದಕ್ಕೆ ವಾಸ್ತು ಪುರುಷ ಏನು ಮಾಡ್ತಾನಂತೆ, ಹೀಗೆ ಮಲಗಿರ್ತಾನಂತೆ. ನೀವು ಮಲ್ಕೊಂಡು ಇರ್ಬಿಡ್ಬೇಡಿ, ಬಂದೆ ಹೇಳ್ತೀನಿ. ಗುರುಜಿ, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ದೇವಾಲಯದೊಳಗೆ ದೇವಸ್ಥಾನ, ದೇವಸ್ಥಾನದ ಒಳಗೆ ಗುಡಿ. ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾ ಇದ್ರಿ. ಇನ್ನಷ್ಟು ಮಾತಾಡೋಣ, ಯಾಕಂದ್ರೆ ಈಗ ವಿರಾಮದ ಸಮಯ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನೇ ತೊಂದರೆ ಇದ್ದರೆ ಅದಕ್ಕೆ ಪರಿಹಾರವನ್ನು ಪಡಿಬೇಕಾದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ಅಥವಾ ಪತ್ರವನ್ನು ಕೂಡ ಬರೀಬಹುದು. ಪತ್ರವನ್ನು ಬರೆಯೋಕೆ ವಿಳಾಸವನ್ನು ಕಾರ್ಯಕ್ರಮದ ಕೊನೆಯಲ್ಲಿ ತಿಳಿಸಲಾಗುತ್ತೆ. ವೀಕ್ಷಕರೇ, ಇದೀಗ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.